ಇನ್ನು ಬಿಜೆಪಿಯಲ್ಲಿ ಬಣ ಬಡಿದಾಟದ ಕಾವು ಕಾವೇರ್ತಾ ಇದೆ. ಅತ್ತ ಧವಳಗಿರಿಯಲ್ಲಿ ವಿಜೇಂದ್ರ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಅಂದ್ರೆ ಈಗ ಪವರ್ ಸೆಂಟರ್ ಆಗಿದೆ. ಆ ಧವಳಗಿರಿ ನಿವಾಸ ಪವರ್ ಸೆಂಟರ್ ಆಗಿದೆ ಒಂದು ಕಡೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ರೆಬಲ್ಸ್ ನಾಯಕರು ಸಭೆಯನ್ನು ನಡೆಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಯತ್ನಾಳ್ ಅಂಡ್ ಟೀಮ್ ರೆಬಲ್ಸ್ ಟೀಮ್ ಮೀಟಿಂಗ್ ಅನ್ನು ಮಾಡಿದೆ. ಸಭೆಯಲ್ಲಿ ಅರವಿಂದ ಲಿಂಬಾವಳಿ ಭಾಗಿಯಾಗಿದ್ದಾರೆ. ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಹೇಶ್ ಕುಮಟಹಳ್ಳಿ ಭಾಗಿಯಾಗಿದ್ದಾರೆ. ಯಾವ ರೀತಿಯಾಗಿ ಅಲ್ಲಿ ಮೀಟಿಂಗ್ ಅನ್ನು ಮಾಡಿದ್ರು. ಒಂದು ಕಡೆ ಯತ್ನಾಳ್ ಅವರ ಪಕ್ಕದಲ್ಲಿ ಕುಮಾರ್ ಬಂಗಾರಪ್ಪ ಅವರು, ಅವರ ಪಕ್ಕದಲ್ಲಿ ಈಗ ರಮೇಶ್ ಜಾರಕಿಹೊಳಿ ಇರೋದನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಮಹೇಶ್ ಕುಮಟಹಳ್ಳಿ ಅವರು ಕೂಡ ಭಾಗಿಯಾಗಿದ್ದಾರೆ. ಪ್ರತಾಪ್ ಸಿಂಹ ಅವರು ಕೂಡ ಇದ್ದಾರೆ. ನೋಡಿ, ಒಂದು ಧವಳಗಿರಿಯಲ್ಲಿ ಬಿ ವಿ ವಿಜೇಂದ್ರ ಮೀಟಿಂಗ್ ಅನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ರೆಬಲ್ ಸಭೆ. ನೋಡಿ, ಇವತ್ತು ರಾಜ್ಯದಲ್ಲಿ ಅಷ್ಟು ಸಮಸ್ಯೆಗಳಿದೆ. ಇದೆಲ್ಲವನ್ನು ಒಗ್ಗಟ್ಟಾಗಿ ಹೋಗಿ ಪ್ರತಿಭಟನೆಯನ್ನ ಮಾಡೋ ಮೂಲಕ ವಿಪಕ್ಷ ಸ್ಥಾನದಲ್ಲಿರುವಂಥ ಬಿಜೆಪಿ ತನ್ನ ಜವಾಬ್ದಾರಿಯನ್ನು ಮರೆತು ಈಗ ಬಣ ಬಡಿದಾಟದಲ್ಲಿ ಮಗ್ನರಾಗಿದ್ದಾರೆ. ಈಗ ಒಂದು ಕಡೆ ಧವಳಗಿರಿಯಲ್ಲಿ ಪವರ್ ಸೆಂಟರ್ ಆಗಿದೆ, ಯಡಿಯೂರಪ್ಪ ಅವರ ನಿವಾಸ. ಅಲ್ಲೆಲ್ಲರೂ ಕೂಡ ಒಬ್ರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ. ನೋಡಿ, ಅಲ್ಲಿ ರೆಬಲ್ಸ್ ಟೀಮ್ ಮೀಟಿಂಗ್ ಮಾಡಿದ್ರು ಖಾಸಗಿ ಹೋಟೆಲ್ನಲ್ಲಿ. ಕೆಲವರು ಯಡಿಯೂರಪ್ಪ ಅವರ ಬಗ್ಗೆ ಮನ ಬಂದಂತೆ ಮಾತಾಡ್ತಾ ಇದ್ದಾರೆ ಕೂಡ. ಯತ್ನಾಳ್ ಹೆಗಲ ಮೇಲೆ ಗನ್ನಿಟ್ಟು ಗುಂಡು ಹೊಡಿತಿದ್ದಾರೆ. ಯತ್ನಾಳ್ ಅವರ ಹೇಳಿಕೆ ವಿಚಾರವಾಗಿ ವಿ ವಿಜೇಂದ್ರ ಈ ರೀತಿಯಾಗಿ ಕೌಂಟರ್ ಕೊಟ್ಟಿರೋದು. ಬಿಜೆಪಿ ಬಡಿದಾಟದ ಬಗ್ಗೆ ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಬಗ್ಗೆ ದಾಖಲೆ ಇದ್ರೆ ಬಿಡುಗಡೆ ಮಾಡಿ ಅಂತ ಕೂಡ ವಿಜೇಂದ್ರ ಅವರು ಸವಾಲನ್ನು ಹಾಕಿದ್ದಾರೆ. ಮುಖಂಡರುಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಕೊಂಡು ಒಬ್ಬ ರಾಜ್ಯ ಕಂಡಂಥ ಒಬ್ಬ ಧೀಮಂತ ನಾಯಕ, ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮನಬಂದಂತೆ ಮಾತನಾಡ್ತಕ್ಕಂಥದ್ದು, ಅಥವಾ ಇನ್ನು ಕೆಲವರು ಯತ್ನಾಳವರ ಮೇಲೆ ಹೆಗಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನನ್ನು ಇಟ್ಟು ಗುಂಡು ಹಾರಿಸ್ತಕ್ಕಂಥ ಪ್ರಯತ್ನ ಕೆಲವರೇನು ಮಾಡ್ತಾ ಇದ್ದಾರೆ. ಇದು ಯಾವುದೂ ಕೂಡ ಪಕ್ಷಕ್ಕಂತೂ ಒಳ್ಳೆಯದಾಗೋದಿಲ್ಲ. ಕಾರ್ಯಕರ್ತರು ಮೊನ್ನೆ ಉಪಚುನಾವಣೆ ಸೋತಂತ ನಂತರದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸ್ತಿದ್ದಾರೆ. ಕೇವಲ 3 ಕ್ಷೇತ್ರ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರು ಭಾಳ ನೊಂದಿದ್ದಾರೆ ಆ ಫಲಿತಾಂಶದ ನಂತರ. ಇದನ್ನಾದರೂ ಕೂಡ ಅರ್ಥ ಮಾಡಿಕೊಂಡು ನಾವು ಒಗ್ಗಟ್ಟಾಗಿ ಇವತ್ತು ಆಡಳಿತ ಪಕ್ಷನ ಎದುರಿಸಬೇಕಾಗ್ತದೆ. ಚಳಿಗಾಲದ ಅಧಿವೇಶನ ಕೂಡ ಪ್ರಾರಂಭ ಆಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು. ವಿಜೇಂದ್ರನ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಲಿ, ಇನ್ನೂ ಹೆಚ್ಚು ಜನ ಸೇರಿಸ್ಕೊಳ್ಳಿ, ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ಪಕ್ಷದ ವರಿಷ್ಠರಿಗೆ ಸ್ಪಷ್ಟತೆ ಇದೆ. ರಾಜ್ಯದಲ್ಲಿ ಸಂಘಟನೆ ಯಾವ ದಿಕ್ಕಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇದೆ. ಇವರ ಸಮಸ್ಯೆಗಳು ನೋಡಿ, ಈಗ ಅನೇಕರು ಅಕ್ಕಪಕ್ಕ ಅವ್ರ ಜೊತೆಲಿ ಏನಿದ್ದಾರೆ, ಅವ್ರು ಯಾರೂ ಕೂಡ ವಿಜೇಂದ್ರನ ಬಗ್ಗೆ ಬೇಸರ ಅಲ್ಲ. ನೆನ್ನೆ ಒಬ್ಬರು ನನಗೆ ಪ್ರಶ್ನೆ ಕೇಳಿದ್ರು ಪತ್ರಕರ್ತರು, ಅಲ್ಲ ರೀ, ಎಲ್ಲರೂ ಅವ್ರ ಧರ್ಮಪಂಥಿ ಟಿಕೆಟ್ ಕೊಡಿಸ್ಕೊಂಡಿದ್ದಾರೆ, ಅವ್ರ ಮಗನ ಟಿಕೆಟ್ ಕೊಡಿಸ್ಕೊಂಡಿದ್ದಾರೆ, ನಿಮ್ಮ ವಿಚಾರಕ್ಕೆ ಬಂದಾಗ ಕುಟುಂಬ ರಾಜಕಾರಣ ಅಂತ ಮಾತನಾಡ್ತಾರೆ, ಅನುಭವ ಇಲ್ಲ ಅಂತ ಮಾತನಾಡ್ತಾರೆ ಅಂತ. ಒಪ್ಕೊಳ್ತೇನೆ, ಅವರಷ್ಟು ಅನುಭವ ಇರಲಿಕ್ಕಿಲ್ಲ. ಆದರೆ ನನ್ನ ಉದ್ದೇಶ ಸರಿ ಇದೆ. ಹಾಗಾಗಿ ಈಗಲೂ ನಾನು ವಿನಂತಿಯನ್ನು ಮಾಡ್ತೇನೆ, ಮನವಿಯನ್ನು ಮಾಡ್ತೇನೆ, ರಾಜ್ಯದ ಅಧ್ಯಕ್ಷನಾಗಿ ಆಗ್ರಹವನ್ನು ಕೂಡ ಮಾಡ್ತೇನೆ. ಪಕ್ಷದ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಯಾರೂ ಕೂಡ ನಡೆದುಕೊಳ್ಬಾರ್ದು. ಪಕ್ಷಕ್ಕೆ ಅಗೌರವ ಆಗ್ತಕ್ಕಂಥ ರೀತಿಯಲ್ಲಿ ಯಾರೂ ಕೂಡ ಮಾಧ್ಯಮದ ಮುಂದೆ ಮಾತನಾಡಬಾರ್ದು. ನಮ್ಮ ನಡವಳಿಕೆಗಳು, ನಮ್ಮ ಹೇಳಿಕೆಗಳು ಸಂಘಟನೆಗೆ ಪೂರಕವಾಗಿರಬೇಕೇ ಹೊರತು ಸಂಘಟನೆಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ನಾನು ಮಾಡಬಾರ್ದು, ಮತ್ತೊಬ್ಬರನ್ನು ಮಾಡಬಾರ್ದು. ಮತ್ತೊಮ್ಮೆ ಗೌರವಾನ್ವಿತ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲರಲ್ಲಿ ಯತ್ನಾಳ್ ವಿನಂತಿ ಮಾಡ್ತೇನೆ, ಏನೇ ದಾಖಲೆ ಇದ್ದರೂ ಕೂಡ ಒಂದು ಕ್ಷಣನೂ ಕೂಡ ತಡ ಮಾಡದೆ ನನ್ನ ವಿರುದ್ಧ ಏನೇನು ದಾಖಲೆಗಳು ತಕ್ಷಣ ಬಿಡಲಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಏನಾಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ? ಈ ಬಡಿದಾಟ ಯಾವ ರೀತಿಯಾದಂಥ ಸಂದೇಶ ರವಾನೆ ಆಗ್ತಾ ಇದೆ ಬಿಜೆಪಿಯಲ್ಲಿ? ಇವತ್ತು ಆಡಳಿತಾರೂಢ ಪಕ್ಷದ ಎಡವಟ್ಟುಗಳನ್ನು ಅಥವಾ ತಪ್ಪುಗಳೇನಾದರೂ ಇದ್ದರೆ ಅದನ್ನು ತಿದ್ದುವಂಥ ಕೆಲಸವನ್ನು ಮಾಡಬೇಕಾಗಿರೋದು ವಿಪಕ್ಷ. ಅದು ಬಿಟ್ಟು ಇವರು ಪಕ್ಷದಲ್ಲಿ ಈ ರೀತಿಯಾಗಿ ಆಂತರಿಕವಾಗಿ ಕಿತ್ತಾಟ, ಏನು ಸಂದೇಶ ಕೊಡ್ತಿದ್ದಾರೆ ಈಗ ಬಿಜೆಪಿ ನಾಯಕರು?
ಎಸ್ ನಾಗೇಂದ್ರ ಬಾಬು, ತಾವು ಹೇಳಿದಂತೆಯೇ ರಾಜ್ಯ ಬಿಜೆಪಿಯಲ್ಲಿನ ಬಣ್ಣ ಬಡಿದಾಟ ನಿಜಕ್ಕೂ ಕೂಡ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇರ್ತಕ್ಕಂಥ, ಅದರಲ್ಲೂ ದಿನದಿಂದ ದಿನಕ್ಕೆ ಇವರಿಬ್ಬರ ಬಡಿದಾಟ ಅಂತಕ್ಕಂಥ ನಿಜಕ್ಕೂ ಕೂಡ ಹಾದಿ ಬೀದಿ ರಂಪಾಟ ಆಗ್ತಾ ಇರ್ತಕ್ಕಂಥದ್ದು ಮಾತ್ರ ಅಂದರೆ ಎದ್ದು ಕಾಣ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಿದೆ. ಆದರೂ ಕೂಡ ನನ್ನ ಅಧಿವೇಶನ ಬರ್ತಾ ಇದೆ, ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾ ಇಲ್ಲ, ಕರೆದು ಮಾತಾಡುವಂತಹ ಒಂದು ಏನು ಪ್ರಯತ್ನಕ್ಕೂ ಕೂಡ ಮುಂದಾಗಿಲ್ಲ. ಸದ್ಯ ಮಹಾರಾಷ್ಟ್ರದ ಸರ್ಕಾರದ ರಚನೆಯಲ್ಲಿ ಒಂದು ಬ್ಯುಸಿ ಆಗಿರ್ತಕ್ಕಂಥ ಹೈಕಮಾಂಡ್ ನಾಯಕರು. ಸೊ ಹೀಗಾಗಿ ಒಂದೆರಡು ದಿನಗಳ ತಡ ಆಗಿರಬಹುದು. ಆದರೆ ಖಂಡಿತವಾಗಲೂ ಕೂಡ ಇದು ಹೀಗೆ ಮುಂದುವರೆದಿದೆ ಆದರೆ ಖಂಡಿತವಾಗಲೂ ಕೂಡ ಅಧಿವೇಶನದ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀಳುತ್ತೆ. ಅಂದರೆ ಆಡಳಿತ ಪಕ್ಷದ ವಿರುದ್ಧ ಏನು ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಅಜೆಂಡಾಗಳನ್ನ ಸೆಟ್ ಮಾಡ್ಕೊಂಡು ರೆಡಿಯಾಗಿದೆ ವಿರೋಧ ಪಕ್ಷದ ನಾಯಕರು, ಹಾಗೆ ವಿಜೇಂದ್ರ ಅವರು. ಅದರ ಮೇಲೆ ಖಂಡಿತವಾಗಲೂ ಕೂಡ ಸಂಪೂರ್ಣದ ಬೆಂಬಲ ಸಿಗದೆ ಹೋದರೆ ಖಂಡಿತವಾಗಲೂ ಕೂಡ ದೊಡ್ಡ ಮಟ್ಟದ ಪರಿಣಾಮ ಬೀಳುತ್ತೆ ಪಕ್ಷದ ಮೇಲೆ ಕೂಡ ಅಂತಕ್ಕಂಥದ್ದು ಈಗಾಗಲೇ ಗೊತ್ತಿರೋ ವಿಚಾರ. ಆದರೆ ತಡರಾತ್ರಿ ಕೂಡ ಏನು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದಿದ್ದಾರೆ ವಿಜೇಂದ್ರ ಅವರು. ಅಲ್ಲಿ ಒಂದಷ್ಟು ಸೂಕ್ಷ್ಮವಾಗಿ ವಿಚಾರಗಳನ್ನು ತಿಳಿಸ್ಬಂದಿದ್ದಾರೆ ಅಂತಕ್ಕಂಥದ್ದು ಈಗ ನಮಗಿರುವಂತಹ ಮಾಹಿತಿ. ಒಟ್ಟಾರೆಯಾಗಿ ಇವತ್ತು ಅಥವಾ ನಾಳೆ ಅಂದರೆ ಒಂದು ಹಂತಕ್ಕೆ ಹೈಕಮಾಂಡ್ ನಾಯಕರಿಂದ ದೂರವಾಣಿ ಕರೆಗಳು ಶುರುವಾಗಬಹುದು, ಬಹುತೇಕ ರೆಬಲ್ಸ್ ನಾಯಕರಿಗೆ ಮತ್ತು ವಿಜೇಂದ್ರ ಟೀಮ್ನ ನಾಯಕರಿಗೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ಯಾಕೆಂತ ನೋಡಿ, ಈಗ ಬಣ ಬಡಿದಾಟ ಬಹಿರಂಗವಾಗಿ ಗೊತ್ತಾಗ್ತಾ ಇದೆ, ಇದೇನು ಇಲ್ಲ ಅಂತ ಯಾರಿಗೇನು ಹೇಳೋಗಿಲ್ಲ. ಯಾವ ಕಾರಣಕ್ಕೋಸ್ಕರ ಈ ಬಡಿದಾಟ? ನೋಡಿ, ಇಲ್ಲಿ ಮೊದಲು ಮೂಲ ಇಲ್ಲಿ ಆರಂಭ ಆಗಿರೋದು ಎಲ್ಲಿ ಅಂತ ತಿಳ್ಕೊಳ್ಳೋದಾದರೆ, ಆರಂಭದಲ್ಲಿ ಯತ್ನಾಳ್ ಅವರಿಗೆ ಮಂತ್ರಿ ಸ್ಥಾನ ತಪ್ಪೋಗುತ್ತೆ ಯಡಿಯೂರಪ್ಪನವರ ಅವಧಿಯಲ್ಲಿ. ಯಾವಾಗ ಮಂತ್ರಿ ಸ್ಥಾನ ತಪ್ಪುತ್ತೆ ಅಲ್ಲಿಂದ ಯಡಿಯೂರಪ್ಪನವರ ವಿರುದ್ಧ ಶುರುವಾಗುತ್ತೆ ಯತ್ನಾಳ್ ಅವರ ಒಂದು ವಾಗ್ಯುದ್ಧ ಎಲ್ಲವೂ ಕೂಡ. ಅಲ್ಲಿ ವಿಜೇಂದ್ರ ಅವರು ನನಗೆ ಮಂತ್ರಿ ಸ್ಥಾನವನ್ನು ತಪ್ಪಿಸೋದಕ್ಕೆ ಕಾರಣರಾದರು ಅಂತಕ್ಕಂತಹ ಒಂದು ಬಲವಾದ ನಂಬಿಕೆ ಮತ್ತು ಬಲವಾದ ಅವರ ಒಂದು ಏನು ಅವ್ರಿಗಿರುವಂತಹ ಮಾಹಿತಿ ಯತ್ನಾಳ್ ಅವರಿಗೆ. ಹಾಗಾಗಿ ಅವರು ಅಂದಿನಿಂದನೂ ಕೂಡ ಯತ್ನಾಳ್ ಮತ್ತು ವಿಜೇಂದ್ರ ಓವರ್ ಆಲ್ ಯಡಿಯೂರಪ್ಪರ ಕುಟುಂಬದ ವಿರುದ್ಧ ಅದೇ ಹಾಗೆತನ ಅದೇ ವೈರುಧ್ಯವನ್ನು ಸಾಧಿಸ್ಕೊಂಡು ಕೂಡ ಬರ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಈವರೆಗೂ ಕೂಡ ಎಲ್ಲಿಯೂ ಕೂಡ ಅದಕ್ಕೆ ತಾರ್ಕಿಕ ಅಂತ್ಯ ಕಾಣ್ತಾ ಇಲ್ಲ. ಜೊತೆಗೆ ಮಾತುಕತೆಗೆ ಕೂಡ ವಿಜೇಂದ್ರ ಅವರು ಕೂಡ ಪ್ರಯತ್ನ ಮಾಡಿ ಒಂದಷ್ಟು ಜನರನ್ನ ಕಳಿಸಿ MLC ರವಿಕುಮಾರ್ ಸೇರಿದಂತೆ ಒಂದಷ್ಟು ಟೀಮನ್ನು ಕಳಿಸಿದ್ರು. ಅದೇನೇ ಇದ್ರೂ ಮಾತುಕತೆ ಕೂತು ಮಾತಾಡಿಸೋಣ, ಬಗೆಹರಿಸೋಣ, ಅವ್ರ ಮನಸ್ಸಲ್ಲಿರುವಂತಕ್ಕಂಥ ಏನು ತಪ್ಪು ಭಾವನೆಗಳಿದೆ ಅವೆಲ್ಲವನ್ನು ಕೂಡ ಸರಿ ಮಾಡಿಸೋಣ ಅಂತಕ್ಕಂಥ ಪ್ರಯತ್ನಕ್ಕೂ ಕೂಡ ಓಕೆ, ಸಂಪರ್ಕ ಕಡಿತ ಆಗಿದೆ. ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈ ಬಣ ಬಡಿದಾಟ ಎಲ್ಲಿಂದ, ಇದಕ್ಕೆ ಆರಂಭ ಎಲ್ಲಿಂದ ಅಂತ ಹೇಳಿದಾಗ BJP ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ಮಂತ್ರಿ ಸ್ಥಾನ ತಪ್ಪುತ್ತೆ, ಅಲ್ಲಿಂದ ಶುರುವಾಗಿತ್ತು ಈ ವೈಮನಸ್ಸು, ಇಲ್ಲಿಗೆ ಬಂದು ನಿಂತಿದೆ. ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾನೆ ಇದೆ. ಹೀಗಾಗಿ ಬೆಂಗಳೂರಿನ ಇಸ್ಕಾನ್ ದೇವಸ್ಥಾನದಲ್ಲಿ ಈಗ ಪ್ರತಿಭಟನೆ ನಡೀತಾ ಇದೆ. ಹರಿನಾಮ ಸಂಕೀರ್ತನೆಯ ಮೂಲಕ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಬಾಂಗ್ಲಾದೇಶದ ಹಿಂದೂಗಳ ಹಿತರಕ್ಷಣೆಗೆ ಪ್ರಾರ್ಥನೆ ಮಾಡಲಾಗ್ತಾ ಇದೆ. ಅಲ್ಲಿ ಚಿನ್ಮಯ್ ದಾಸ್ ಅವರನ್ನು ಬಂಧನ ಮಾಡಲಾಗಿದೆ, ಅವರ ಬಿಡುಗಡೆ ಮಾಡಬೇಕು ಅಂತೇಳಿ ಇಲ್ಲಿ ಆಗ್ರಹ ಕೇಳಿ ಬಂದಿದೆ. ಪ್ರತಿಭಟನಾ ಸಂಕೀರ್ತನೆಯಲ್ಲಿ ನೂರಾರು ಭಕ್ತರು ಕೂಡ ಭಾಗಿಯಾಗಿದ್ದಾರೆ.